ನಾವು ತಿಳ್ಕೊಬೇಕು. ಇವತ್ತು ನಮಗದು ಗೊತ್ತೇ ಇಲ್ಲ ಪಿತೃಗಳು ಅಂದರೆ ಯಾರು, ಶ್ರಾದ್ದ ಹೇಗೆ ಮಾಡ್ತೇವೆ ಏನು ಗೊತ್ತಿರಲ್ಲ ತುಂಬ ಜನಕ್ಕೆ. ಮಾಡಿಸೋರಿಗೂ ಗೊತ್ತಿರಲಿಲ್ಲ, ಎಷ್ಟೊತ್ತು ಅವ್ರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ. ಅಂಧೇನ ಇವ ನಿಯಮಾನ ಯಥಾಂಧಾಹ ಇದ್ದಾಗ ಏನೂ ಗೊತ್ತಿರೋದಿಲ್ಲ, ಮೆಕ್ಯಾನಿಕಲ್ಲ ಮಾಡ್ತಾರೆ. ಹಣಕ್ಕೂ ಅಂತಿರಲ್ಲ, ಹಾಗಾಗ್ತದೆ. ತಿಳ್ಕೊಂಡು ಮಾಡಬೇಕು ಸರಿಯಾಗಿ. ತಿಳ್ಕೊಂಡ್ರೆ ಶ್ರದ್ಧೆಯಿಂದ, ಅದಕ್ಕೆ ಶ್ರಾದ್ದ ಅಂತ ಹೆಸರು. ಶ್ರದ್ಧೆಯಿಂದ ಮಾಡಿದಾಗ ಶ್ರಾದ್ದ ಅಂತ ಕರೀತಾರೆ. ಶ್ರದ್ಧೆನೇ ಇಲ್ಲದವರು ಶ್ರಾದ್ದ ಹೇಗಾಗುತ್ತದು? ಎಷ್ಟು ದೊಡ್ಡ ತಪಸ್ಸು ಮಾಡಿ ತಿಳ್ಕೊತ ಯಾರು ಅವರು ಪಿತೃಗಳು ಅಂದರೆ ಅವ್ರು ಹೇಳ್ತಾರೆ. ದೊಡ್ಡ ಕಥೆ ಇದೆ, ಅದೆಲ್ಲ ಕೂಡ ಸಾರಾಂಶ ಇಷ್ಟೇ. ಬ್ರಹ್ಮದೇವರು ತಮ್ಮ ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ, ದೇವತೆಗಳನ್ನು. ಅವರು ವಿಶೇಷವಾಗಿ ಜ್ಞಾನ ಕಾರ್ಯ ಮಾಡಿಕೊಂಡು ಜಗತ್ತು ಉದ್ಧಾರ ಮಾಡಲಿ ಅಂತ ಮಾಡಿದರೆ, ಅವರ ಕಾರ್ಯ ಮಾಡದೇನೆ ಒಂದು ಗುಂಪಿನವರು ಎಲ್ಲರೂ ಅಲ್ಲ, ಬೇರೆ ಕಾರ್ಯ ಮಾಡಿದಾಗ ಅವರಿಗೆ ಶಾಪ ಕೊಡ್ತಾರೆ. ನಿಮ್ಮ ಜ್ಞಾನ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ತಕ್ಷಣ ಪಶ್ಚಾತ್ತಾಪ ಪಡ್ತಾರೆ. ಇಲ್ಲ, ದಯವಿಟ್ಟು ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ, ಹೋಗಿ ನಿಮಗೆ ಜ್ಞಾನ ಬರುತ್ತೆ, ಹೋಗಿ. ಎಲ್ಲಿ ಹೋಗಬೇಕು? ನಿಮ್ಮ ಮಕ್ಕಳ ಹತ್ರ ಹೋಗಿ ಅಂತ. ನಿಮ್ಮ ಮಕ್ಕಳ ಹತ್ರ ಹೋಗಿ ಕೇಳಿ. ಅವರೇ ನಮ್ಮ ಮಕ್ಕಳು ನಾವು ಕೇಳೋದ? ಜ್ಞಾನ ಬೇಕಾದ್ರೆ ಕೇಳಬೇಕು ಅಂತ ಹೇಳ್ತಾರೆ. ಕೇಳಬೇಕು, ನಿಮ್ಮ ಮಕ್ಕಳ ಹತ್ರ ಹೋಗಿ ಕೇಳಿ. ತಮಾಷೆ, ಅವ್ರು ಹೋದ ತಕ್ಷಣ ಅವರೇನಂದ್ರೆ ಗೊತ್ತಾ, ಪುತ್ರಕಾಹ ಬನ್ನಿ, ಮಕ್ಕಳೇ ಬನ್ನಿ ಅಂತ. ಮಕ್ಕಳು ಇವ್ರ ಮಗಳೇ ಅಂತ ಕರೀತಾರೆ. ಅಪ್ಪನ್ನೆಲ್ಲ ಮಕ್ಕಳೇ ಬನ್ನಿ ಅಂತ ಕರೀತಾರೆ. ಅವ್ರು ಭಾರಿ ದುಃಖ ಆಗುತ್ತೆ. ಮತ್ತೆ ಹೋಗ್ತಾರೆ ಅವ್ರ ಹತ್ರ. ಹೀಗೆ ಅಂದುಬಿಟ್ರೆ ನಮ್ಮ ಮಕ್ಕಳು ಹೌದು ಅಂತಾರೆ, ಏನು ಮಾಡೋಕ್ಕಾಗತ್ತೆ? ನೀವು ಒಂದು ತಿಥಿಯಾಗಿ ಬಂದಿದ್ದೆ, ನಿಮಗೆ ಅನಿಸ್ಕೋಬೇಕೆ? ಅವ್ರ ಪಿತೃದೇವತೆಗಳದ್ದು ಹೆಸರಾಗುತ್ತೆ, ಅವರಿಗೆ ಪಿತೃದೇವತೆಗಳು. ಇವ್ರ ಮಕ್ಕಳು ಆ್ಯಕ್ಚುಲಿ ಹೆಸರು, ಅವರಿಗೆ ಪಿತೃದೇವತೆಗಳದ್ದು ಹೆಸರು ಬಂತು. ಆಶ್ಚರ್ಯಪಡ್ತಾರೆ ಪಿತೃದೇವತೆಗಳವರು. ಇನ್ಚಾರ್ಜ್ ಅವರು. ನಾವು ಶ್ರಾದ್ದ ಪೂಜೆ ಏನು ಮಾಡ್ತೇವಲ್ಲ, ಫಸ್ಟ್ ಹೋಗೋದು ಅವರಿಗೆ. ಅವರು ಅಲ್ಲಿ ತಲುಪಿಸ್ತಾರೆ, ನಮ್ಮ ಪಿತೃ ಎಲ್ಲಿದ್ದಾರೆ ನೋಡಿ ತಲುಪಿಸ್ತಾರೆ. ನಮ್ಮ ಪ್ರಶ್ನೆ ಏನು? ನಮ್ಮ ಪಿತೃಗಳಿದ್ರೆ ನಮಗೇ ಗೊತ್ತಿಲ್ಲ. ಫಸ್ಟು ನಾವು ಮಾಡಿ ಶ್ರಾದ್ದ ಮಾಡ್ತೇವಲ್ಲ, ಮಾಡಿರೋ ಹಣೆಬಾರ ನೋಡಿದರೆ ಗೋವಿಂದ. ಎಷ್ಟೋ ಜನ ಶ್ರಾದ್ದ ಮಾಡ್ತಾರೆ ಅಂದರೆ ರಾಯರ ಅನುಗ್ರಹ ಅಷ್ಟೇ. ಮನೆಯಲ್ಲಂತೂ ಮಾಡಿರೋ ಮೈಲಿಗೆ ಇದ್ದಾಗ ಲೆಕ್ಕ ಅವರಿಗೆ ಪಾಪ. ಮೈಲಿಗೆ ಶ್ರಾದ್ದ ಅಂದರೆ ಮಠಗಳಿಗೆ ಹೋಗಿರ್ತಾರೆ, ಓಡಾಡ್ತಿರ್ತಾರೆ. ಬೆಳಿಗ್ಗೆ 8ಕ್ಕೆ ಬಂದು 10 ಆಚಾರ ಬರೋರು ಓಡಾಡ್ತಿರ್ತಾರೆ. ಏನು ಸಂಧ್ಯಾ ಗೋಪಿಚಂದ್ರ ಕೂಡ ಹಚ್ಕೊಂಡಿರೋ, ಸಂಧ್ಯಾವಂದನೆ ಕೂಡ ಇಲ್ಲ. ಅದು ಪೂಜೆ ಎಲ್ಲ ಮುಗಿಸಿರ್ಬೇಕು ಗೊತ್ತಾ, ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಬರಬೇಕು. ಅದನ್ನು ಓಡಾಡ್ತಿರ್ತಾರೆ. ಹಾಗೆ ಡಲ್ಲ ಒಬ್ಬನೇ ಬಂದಿರ್ತಾರೆ, ಆ ಮನೆಯವ್ರು ಬರೋದಿಲ್ಲ. ನಿಮ್ಮ ಅಪ್ಪನ ಶ್ರಾದ್ದ ನೀವೇ ಮಾಡಿಕೊಡಿ ಅಂತ ಹೇಳಿಬಿಟ್ಟಿರ್ತಾರೆ. ಅವ್ರಿಗೆ ಅಪ್ಪಾರಿ ಮಾವ ಅಲ್ವೇನು? ಈ ಜನಗಳಿಗೆ ಏನೂ ಇಲ್ಲ, ಸಂಬಂಧನೇ ಬೇಕಿಲ್ಲ. ಅವನು ಈ ಓಡಾಡ್ತಿರ್ತಾರೆ. ಕೇಳಿದರೆ ಏನು ಅಂತಾರೆ? ಶ್ರಾದ್ದ ಅಂತಾನೆ. ಇವಂದು ಅವ್ರ ಅಪ್ಪದ್ದು ಅದು ಕೂಡ ಇವಂದೇ ಶ್ರಾದ್ದ ಇದ್ದಾಗಿರ್ತದೆ ಪಾಪ. ಅಷ್ಟು ಡಲ್ಲಾಗಿ ಬಿಟ್ಟಿರ್ತಾನೆ. ಪುಣ್ಯ ಕಾರ್ಯ, ಯಜ್ಞ ಅಂತ ಕರೆದಿರೋದನ್ನು, ಮೈಲಿಗೆ ಅಲ್ಲ, ಪುಣ್ಯ ಕಾರ್ಯ ಅದು. ಮಡಿ ಜಾಸ್ತಿ ಮಾಡಬೇಕು ಆ್ಯಕ್ಚುಲಿ ಶ್ರಾದ್ದಕ್ಕೆ, ಅದನ್ನು ಮಾಡೋದೇ ಇಲ್ಲ ಸರಿಯಾಗಿ. ಆ ರೀತಿ ಮಾಡಲಿಕ್ಕೆ ಅವರು ಏನು ಮಾಡ್ತಾರೆ, ಪಿತೃ ದೇವತೆಗಳಿಗೆ ಹೋಗುತ್ತದು. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ನಮಗೀಗ, ಅವರಿಗೆ ಗೊತ್ತಿದೆ. ನಾವು ಮಂತ್ರಪೂರ್ವಕ ಹೇಳ್ತೇವಲ್ಲ, ಅಲ್ಲಿ ಇನ್ನೊಂದು ಶ್ರಾದ್ದ ಮಾಡಿಬಿಟ್ಟ ಪಿಂಡ ವಿಸರ್ಜನೆ ಮಾಡ್ತಾರೆ. ಕೆಲವರಂತೂ ಬಿಸಾಕಿಬಿಡ್ತಾರೆ, ಭಾರಿ ತಪ್ಪದು. ಶ್ರಾದ್ದ ಘಾತ ಅಂತ ಅದಕ್ಕೆ ಹೆಸರು. ಸರಿಯಾಗಿ ವಿಸರ್ಜನೆ ಮಾಡದೆ ಹೋದರೆ ಮಾಡಿದ್ದೆಲ್ಲ ವೇಸ್ಟು ಅಂತ ಅರ್ಥ. ಪಿತೃಗಳು ಶಾಪ ಹಾಕ್ತಾರೆ ಅದನ್ನು. ಎಷ್ಟೋ ಕಡೆ ನೋಡಿದ್ದೀನಿ. ಕೆಲವು ಕಡೆಗೆ, ಕೆಲವು ಮಠಗಳಿಗೆ ಹೋದ ಕಾಲಕ್ಕೆ, ಮಹಾಲಯ ಕಾಲಕ್ಕೆ ಹೋದಾಗ ರಾಶಿ ಪಿಂಡಗಳು ಕೈ ತೊಳೆಯಲ್ಲಿ ಹಾಕಿಬಿಟ್ಟು ಬಾಯಿ ಹೋಗ್ಬಿಟ್ಟು ಅದುವೇ ಉಗಿತಾ ಇರ್ತಾರೆ ಎಲ್ಲ ಕೂಡ ಕೈ ತೊಳ್ಕೊಂಡು. ಇವರಿಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಎಷ್ಟು ಪಾಪ ಬರುತ್ತೆ ಗೊತ್ತಾ ಅದರಿಂದ. ಅವ್ರು ಕೇಳಿದರೆ ನಮಗೆ ಇಷ್ಟು ಜನ ಎಲ್ಲಿ ಹಾಕ್ಬೇಕು ಪಿಂಡ ಅಂತ ಅವ್ರು ಕೇಳ್ತಾರೆ. ಪಿಂಡ ವಿಸರ್ಜನೆ ವ್ಯವಸ್ಥೆ ಮಾಡ್ಕೊಳ್ಳದೆ ಹೋದರೆ ಸಾಧ್ಯಕ್ಕೆ ಅವಕಾಶನೇ ಕೊಡಬಾರದು. ವ್ಯವಸ್ಥೆಯ ಭಾಗ ಅದು ಒಂದು. ಇವತ್ತು ಅಡುಗೆ ಮಾಡಿಟ್ಟು ಬಡಿಸ್ತಾ ಹೋದ್ರೆ ಮಾಡಿದ್ದಾರೆ ಕೆಟ್ಟೋಗುತ್ತಲ್ಲ, ಹಾಗೆ ಸರಿಯಾಗಿ ವಿಸರ್ಜನೆ ಮಾಡಬೇಕು. ಅದು ತುಂಬ ದಾರಿಗಳಿದೆ. ಮೊದಲನೇ ದಾರಿ ತೀರ್ಥಲ್ಲಿ ವಿಸರ್ಜನೆ ಮಾಡಬೇಕು, ಇಲ್ಲ ಗೋವುಗಳಿಗೆ ಕೊಡ್ಬೋದು. ಗೋವಿಗೆ ಎಷ್ಟಂತ ಕೊಡ್ಲಿಕ್ಕಾಗತ್ತೆ ಪಾಪ. ಇವ್ರದ್ದು ಉದಾಹರಣೆ ಸಾಧ್ಯ ಇಲ್ಲ. ಒಬ್ಬರಿದ್ದಾರೆ ಯೋಚನೆ ಇಲ್ಲ ನೀರಲ್ಲಿ ವಿಸರ್ಜನೆ ಮಾಡಬೇಕು. ಇಲ್ಲದೆ ಹೋದರೆ ಬೆಂಕಿಯಲ್ಲಿ ಸುಡಬೇಕು. ಇಲ್ಲದೆ ಹೋದರೆ ಭೂಮಿಯಲ್ಲಿ ಆಳವು ಅದು ಮುಚ್ಚಿಡಬೇಕದು. ಮತ್ತೇನು ಕೆದರು ಬರೋದು ನಾಯಿಗಳೆಲ್ಲ ಕೂಡ. ಆ ರೀತಿ ಮಾಡಿದರೆ ಅದು 4 ರೀತಿ ವಿಸರ್ಜನೆ ಮಾಡ್ಲಿಕ್ಕೆ ಬರುತ್ತೆ. ಇವ್ರು ಬಿಟ್ಟು ಹೋಗಿಬಿಡ್ತಾರೆ. ಹಾಗೆ ಎಷ್ಟೋ ಹೋಗಿರ್ತಾರೆ ಮಠ, ಅಲ್ಲೇ ಬಿಟ್ಟು ಹೋಗಿಬಿಡ್ತಾರೆ ಪಾಪ. ಮಠದವ್ರು ಏನು ಮಾಡಬೇಕು ಅದನ್ನು? ಇವರು ಜವಾಬ್ದಾರಿ, ಅದು ಮಾಡೋರ ಜವಾಬ್ದಾರಿ. ಜಾಗ ಅವ್ರು ಕೊಡಬೇಕು, ಇವ್ರು ಮಾಡಬೇಕು. ಇಷ್ಟೆಲ್ಲ ತಪ್ಪು ಮಾಡಿ ಒಳ್ಳೆಯದಾಗದ್ರೆ ಹೇಗೆ ಒಳ್ಳೆಯದಾಗುತ್ತೆ ಅವರಿಗೆ? ಸರಿಯಾದ ವಿದ್ಯುಕ್ತವಾಗಿ ಮಾಡಿದರೆ ಮಾತ್ರ ಒಳ್ಳೆಯದಾಗೋದು. ಆಗ ಅವರು ವ್ಯವಸ್ಥೆ ಮಾಡಿ ಎಲ್ಲ ಕಡೆ ತಲುಪಿಸ್ತಾರೆ. ನಾವೇನು ಮಾಡ್ತೀವಿ, ಪಿಂಡ ತೊಗೊಂಡು ಹೋಗ್ತಾರೆ, ನೀರಲ್ಲಿ ವಿಸರ್ಜನೆ ಮಾಡ್ತಾರೆ. ನೀರು ಬರೆದು ಹೊಡ್ಕೊಂಡು ಹೋಗಿಬಿಡುತ್ತೆ. ಆ ಎಳ್ಳಿನೆಲ್ಲ ಮೀನು ತಿಂತವೆ, ದರ್ಬೆ ಬಡ್ಕೊಂಡು ಹೋಗುತ್ತೆ. ನೋಡೋರಿಗೆ ಏನು ಅನಿಸುತ್ತೆ, ಏನು ಶ್ರಾದ್ದ ಇದು, ಒಂದು ನಮ್ಮ ಕಣ್ಣೆದುರಿಗೆ ಹೋಯ್ತಲ್ಲ, ಪಿತೃಗಳು ಏನು ಮುಟ್ಟುತ್ತೆ ಅಂತ ನಮ್ಮದು. ಆದ್ದರಿಂದ ಮಾಡಬೇಡಿ ಅಂತ ಶುರು ಮಾಡಬೇಡಿ. ಎಲ್ಲೋ ಇರೋಣಿ ಶ್ರಾದ್ದ ಮಾಡಿದರೆ ಹೊಟ್ಟೆ ತುಂಬೋದಾದರೆ ಯಾರೋ ಡೆಲ್ಲಿಗೆ ಹೋಗ್ತಾರೆ, ನೋಡು ಏನು ಒಯ್ಬೇಡ, 10 ಗಂಟೆನ ಶ್ರಾದ್ದ ಮಾಡ್ತೀನಿ ಮುಟ್ಟಿಬಿಡುತ್ತೇನೆ, ಬದುಕಿರೋರೇ ಶ್ರಾದ್ದ ಮಾಡಿಬಿಡೋದು. ಎಲ್ಲವರ ಮುಟ್ಟು ಇಲ್ಲೇ ಮುಟ್ಟಬಾರ್ದಾಗಿದ್ದರೆ
ಪತ್ಯಶರಂ ಭವೇತ್ ರಾಮಾಯಣ ಹೇಳ್ತಾರೆ. ಬುತ್ತಿ ಕೊಟ್ಟಾಗ ಲೆಕ್ಕ. ದಿವಸಕ್ಕೆ ಎಲ್ಲೇ ದೂರ ಇರೋ ನೋಡಿದ್ರೆ ಸಾಧ್ಯ ಮಾಡಕ್ಕೆ ಬಿಡೋದು ಬದುಕಿದವರಿಗೆ. ಮಾಡಿದ ಬರೋದಿಲ್ಲ ತಾನೇ, ಹೊಟ್ಟೆ ತುಂಬುತ್ತಾ ಇಲ್ಲ, ದೇರ್ಫರ್ ಅಲ್ಲಿಗೂ ಮುಟ್ಟೋದಿಲ್ಲ, ಸಾಧ್ಯ ಮಾಡಬೇಡಿ ಅಂತ ಮೂರ್ಖರಿದ್ದಾರೆ. ಅಲ್ಲ, ವ್ಯವಸ್ಥೆ ಇದೆ. ಮೊದಲು ಮಂತ್ರಗಳಿಂದ ಹೇಳಬೇಕು, ಬರಬೇಕು, ಯೋಗ್ಯ ಜ್ಞಾನ ಆಗಬೇಕು, ಮೆಥಡ್ ಇರಬೇಕು, ಎಲ್ಲ ಮಾಡಿದ್ದು ಹಾಕಿದರೆ ಸರಿಯಾಗಿ ವಿಸರ್ಜನೆ ಮಾಡಿದರೆ ಅವರಿಗೆ ಮುಟ್ಟುತ್ತೆ. ಹೇಗೆ? ಇವತ್ತು ಪೋಸ್ಟ್ ಆಫೀಸ್ಗೆ ಹೋಗ್ತೀರಿ, ನಿಮ್ಮ ಮಗ ಎಲ್ಲೋ ದೂರಲ್ಲಿರ್ತಾರೆ, ಡೆಲ್ಲಿಯಲ್ಲೋ ಇರ್ತಾರೆ, ಎಮ್ ಒ ಮಾಡ್ತೀರಿ, ಅಡ್ರೆಸ್ ಬರೆದು ಮಾಡಿ ದುಡ್ಡು ಕೊಡ್ತೀರಿ, ಬರ್ತಾರೆ. ಅವ್ರಿಗೆ ಮುಟ್ಟುತ್ತೋ ಅವ್ನು ಬರ್ತಾರೆ, ಮುಟ್ಟಿತ್ತು ಅಂತ ಫೋನ್ ಮಾಡ್ತಾನೋ ಇಲ್ಲ ನಿಮಗೆ? ಹೇಗೆ ಮುಟ್ಟಿತಾವೆ? ಇವತ್ತೊಂದು ಆನ್ಲೈನ್ ಬಂದು ಹೋಗ್ಬಿಟ್ಟಿದೆ ಬಿಡಿ. ಹೇಗೆ ಮುಟ್ಟಿತು? ಅಡ್ರೆಸ್ ಸರಿ ಇದೆ, ದುಡ್ಡು ಸರಿಯಾಗಿ ಕೊಟ್ಟಿದ್ದಾನೆ. ಇವು ಸರಿಯಾಗಿ ಪೋಸ್ಟ್ ಆಫೀಸಲ್ಲಿ ಯಾರ್ದೋ ಮನೆ ಮಾಡಿದ್ರು, ಪೋಸ್ಟ್ ಆಫೀಸ್ ವ್ಯವಸ್ಥೆ ಇದೆ ಅದಕ್ಕೆ, ಅಲ್ಲೇ ಬೇರೆ ಕಡೆ ಮಾಡೋಂಗಿಲ್ಲ, ಅಲ್ಲೇ ಮಾಡಬೇಕು. ಅವನು ಮಾಡ್ತಾನೆ, ಸರಿಯಾಗಿ ಮುಟ್ಟುತ್ತೆ, ನಡೀತಿದೆ. ಶ್ರಾದ್ದದಲ್ಲಿ ಅದು ಇನ್ನೂ ತಮಾಷೆ ಏನು ಗೊತ್ತಾ? ಅವ್ನು ಹೊಸ ನೋಟ್ 2,000 ರೂಪಾಯಿ ನೋಟ್ ಕೊಟ್ಟು ಎಂಬೋ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಇನ್ನು ರಸೀದೆಲ್ಲ ಕೊಟ್ಟು ಬಿಡ್ತಾನೆ. ಇನ್ನೊಬ್ಬನ ಯಾರು ಎಸ್ ಬಿ ಇಟ್ಟಿರ್ತಾನೆ, 2,000 ಡ್ರಾ ಮಾಡ್ಲಿಕ್ಕೆ ಬರ್ತಾನೆ. ನಾವು ಕೊಟ್ಟು 2,000 ಇವ್ರಿಗೆ ಕೊಟ್ಬಿಡ್ತಾವೆ, ನಮ್ಮ ಎದುರಿಗೆ ಕೊಟ್ಬಿಡ್ತಾನೆ. ನಮಗೆ ಅಯ್ಯೋ ನಾನು ಕೊಟ್ಟಿದ್ದ ಕೊಡೋದು ನೀನೆತ್ತಿ ಕೊಟ್ಬಿಡ್ತೀಯಲ್ಲ ಅಂತ ಕೇಳಿದರೆ ಕಣ್ಣೆತ್ತಿ ನೋಡೋದೇ ಇಲ್ಲ. ಈ 2,000 ಕೊಡ್ತಾನಲ್ಲ, 2,000 ಕೊಡ್ತಾನೆ ಅಷ್ಟೇ, ಇದೇ 2,000 ಕೊಡಬೇಕಾಗಿಲ್ಲ. 2,000 ರೂಪಾಯಿ ಕೊಡ್ತಾನೆ, ಇದೇ ಹೋಗೋದಿಲ್ಲ ಹರಿಕೊಂಡಲ್ಲಿಗೆ, ಇಷ್ಟು ಅಮೌಂಟಲ್ಲಿ ಕೊಡ್ತಾನೆ ಅಷ್ಟೇ. ಇದೇ ನಡೀತಿರೋದು. ಪಿಂಡ ಹೋಗೋದಲ್ಲ, ಪಿಂಡದ ವ್ಯಾಲ್ಯೂ ಅಷ್ಟು ಅವ್ರಿಗೆ ಕೊಡ್ತಾರೆ. ಏನೇನು ಮಾಡಿರ್ತಾನೆ ಅದಿಷ್ಟು ಕನ್ವರ್ಟ್ ಮಾಡಿಬಿಡ್ತಾರೆ. ಅವನಿಗೆ ಯಾವ ರೀತಿ ಬೇಕೋ ಆ ರೀತಿ ಕೊಡ್ತಾರೆ. ಇವರು ತಂದೆ ತಾಯಿ ಎಲ್ಲೋ ಹುಟ್ಟಿರ್ತಾರೆ ಪಶುಗಳಾಗಿ, ಅವರಿಗೆ ಹುಲ್ಲಿನ ರೂಪದಲ್ಲಿ ಕೊಡ್ತಾರೆ. ಯಾವುದೋ ಬೆತ್ತೊಂದಿರುತ್ತೆ ಅಲ್ಲಿಗೆ ಮುಟ್ತಾರೆ, ಎಲ್ಲೆಲ್ಲಿರುತ್ತೋ ಆ ಫಾರ್ಮಲ್ಲಿ ತಲುಪಿಸ್ತಾರೆ ಅವರಿಗೆ. ಅಂದರೆ ಶ್ರಾದ್ದ ಪಕ್ಷ ಅರ್ಥ ಆದರೆ ನಮಗೆ ಪೋಸ್ಟ್ ಆಫೀಸ್ ಅರ್ಥ ಆಗುತ್ತೆ. ಪೋಸ್ಟ್ ಆಫೀಸ್ ನೋಡ್ಕೊಂಡು ಶ್ರಾದ್ದ ಪಕ್ಷ ಶುರು ಮಾಡಲಿಲ್ಲ, ಶ್ರಾದ್ದ ಪಕ್ಷ ನೋಡಿಕೊಂಡೇ ಪೋಸ್ಟ್ ಆಫೀಸ್ ಶುರುವಾಯಿತು. ಆಮೇಲೆ ಹಾಗಿದ್ದರೆ ನಾವು ದುಡ್ಡು ಕಳಿಸ್ಲಿಕ್ಕೆ ಬರುತ್ತೆ ಅಂತ ಗೊತ್ತಾಯಿತು, ಸಕ್ಸಸ್ಫುಲ್ ಆಯಿತು. ಅದು ಇವತ್ತೂ ನಡೀತಾ ಇದೆ. ಇಷ್ಟು ಗೊತ್ತಾದ ಮೇಲೆ ಶ್ರಾದ್ದ ಮಾಡಿದ್ದು ಹೇಗೆ ವೇಸ್ಟ್ ಆಗುತ್ತೆ ಯೋಚನೆ ಮಾಡಿ. ಮಂತ್ರ ಸರಿ ಇಲ್ಲ ಹೋಗೋದಿಲ್ಲ, ಅಡ್ರೆಸ್ ಸರಿ ಇಲ್ಲ ಹೋಗಲಿಲ್ಲ, ಅಷ್ಟೇ ಇದೆ. ಮಂತ್ರ ತಪ್ಪಿದ್ರೆ ಹೋಗುತ್ತೆ, ಸರಿ ಇದ್ದರೆ ಗ್ಯಾರಂಟಿ ಹೋಗುತ್ತೆ ಅಲ್ಲಿಗೆ ಅಷ್ಟೇ. ಸರಿಯಾದ ಮೆಥಡ್ ಸರಿಯಾಗಿ ಹಾಕ್ಬೇಕು. ಎಲ್ಲ ಪೋಸ್ಟ್ ಬಾಕ್ಸಲ್ಲಿ ದುಡ್ಡು ಹಾಕಿಬಿಟ್ರೆ ಮುಗಿದೋಯ್ತು ಕತೆ. ಕೆಲವರು ಇರ್ತಾರೆ ಭಾರಿ ಬುದ್ಧಿವಂತಿಕೆ ಮಾಡ್ಲಿಕ್ಕೆ ಹೋಗ್ತಾರೆ, ಕವರಲ್ಲಿ ದುಡ್ಡು ಇಟ್ಟು ಕಳಿಸಿಬಿಡ್ತಾರೆ. ಎಂಬ ಚಾರ್ಜ್ ಉಳಿಸೋಕ್ಕೋಸ್ಕರ ಯಾವಡೆ ಕಿತ್ಕೊಂಡು ಹೋಗಿಬಿಡ್ತಾರೆ. ಇವನು ಕಂಪ್ಲೇಂಟ್ ಕೊಟ್ಟರೆ ಬೈತಾರೆ, ನೀವು ಬುದ್ಧಿ ಇದೆಯಾ, ಪ್ರೊಸೀಜರೇ ಅಲ್ಲ ಅಂತ ಹೇಳ್ತಾರೆ. ಆ ರೀತಿ ಮಾಡಬೇಕು. ಈ ರೀತಿ ಮಾಡಿದರೆ ಪಿತೃಗಳು ಎಲ್ಲಿದ್ದಾರೆ ಅವೆಲ್ಲ ಗೊತ್ತಿದೆ. ಪೋಸ್ಟ್ ಮಾಸ್ಟರ್ ಬೇರೆ ಥಿಂಗ್ ಅವ್ರದ್ದು ಗೊತ್ತಿರುತ್ತೆ, ನಮಗೇನೂ ಗೊತ್ತಿಲ್ಲ. ಆ ಊರಿನ ಹೋಗೇ ಇಲ್ಲ, ನೋಡಿಯೇ ಇಲ್ಲ. ಕರೆಕ್ಟಾಗಿ ಮುಟ್ಟುತ್ತೋ ಇಲ್ವೋ? ಹಾಗೆ ಮುಟ್ಟುತ್ತೆ, ಸಮಸ್ಯೆನೇ ಇಲ್ಲ. ನೀವು ಯಾವ ರೂಪಾಯಿ ಕೊಟ್ಟಿರ್ತೋ ಅದಲ್ಲ. 2,000 ಕೊಟ್ಟು 100 ರೂಪಾಯಿ ನೋಟು 220 ಕೊಡ್ಬೋದು ಅಷ್ಟೇ. ನೋಟು ಕೊಡ್ಬೋದು, ಬೇರೆನೂ ಕೊಡ್ಬೋದು, ಅಷ್ಟು ಕೊಡೋದು ಗ್ಯಾರಂಟಿ. ಅದು ಅನುಭವ ಸಿದ್ಧವಾಗಿದೆ, ನಡೀತಾ ಇದೆ. ಆದ್ದರಿಂದ ಶ್ರಾದ್ದ ಪಕ್ಷ ಎಂದು ವ್ಯರ್ಥವಾಗೋದಿಲ್ಲ. ಆದ್ದರಿಂದ ಸರಿಯಾಗಿ ಮಾಡಲೇಬೇಕು. ವಿಧಿವಿಧಾನ ಸರಿ ಇರಬೇಕು. ಅದಕ್ಕೊಂದು ಕಥೆ ಹೇಳ್ತಾರೆ, ನಾನು ಕ್ರಮವಾಗಿ ಹೇಳ್ತಾ ಇಲ್ಲ, ಅಲ್ಲೊಂದಿಲ್ಲೊಂದು ಹೇಳ್ತಿರೋದು, ಟೈಮ್ ಇಲ್ಲ ಅಂಥೇಳಿ. ಶಂತನು ರಾಜ ಮೃತನಾಗ್ತಾನೆ. ಭೀಷ್ಮರು ಮಕ್ಕಳು, ದೊಡ್ಡ ಕಥೆ, ಮಹಾನುಭಾವರವರು. ಈತ ಶ್ರಾದ್ದ ಮಾಡ್ತಾನೆ, ತನ್ನ ಸಂತಾನ ಶ್ರಾದ್ದನ ಮಾಡ್ತಾ ಇದ್ದ ಕಾಲಕ್ಕೆ ಇನ್ನೇನು ಪಿಂಡ ಕೊಡಬೇಕು, ಪಿಂಡ ಇಡಬೇಕು. ಅಷ್ಟೊಂದು ಸರಿಯಾಗಿ ಶಂತನ ಕೈ ಬಂದುಬಿಡ್ತದೆ, ಹೀಗೆ ಹಂಗೆ ಕೊಡುವಂತೆ ಕೈ ಚಾಚಿಬಿಡ್ತಾರೆ. ಭೀಷ್ಮರು ನೋಡ್ತಾರೆ, ಆಶ್ಚರ್ಯ. ತನ್ನ ತಂದೆ ಕೈನ ಡೌಟೇ ಇಲ್ಲ ಅದರೊಳಗೆ, ಕೈಯೊಂದೇ ಕಾಣಿಸ್ತಿರೋದು. ಯೋಚನೆ ಮಾಡ್ತಾರೆ, ಏನು ಮಾಡಲಿ ನಾನೀಗ? ತಂದೆ ಬಂದಿರೋದು ನಿಶ್ಚಿತ, ಕೈ ಒಡ್ಡಿಬಿಟ್ಟಿದ್ದಾರೆ, ಶ್ರಾದ್ದ ಆತಂದೇ ಮಾಡ್ತಿರೋದು, ಕೈ ಚಾಚಿದ್ದಾನೆ, ಕೊಡಲಾ? ಇಲ್ಲ, ಶ್ರಾದ್ದ ವಿಧಿ ಹೇಳುತ್ತೆ ಕೊಡಬಾರದು ಅಂತ ಹೇಳುತ್ತೆ. ಹ್ಯಾಕೆ ಕೊಡಬೇಕು? ದರ್ಭೆ ಮೇಲೇ ಹಾಕಬೇಕೇ ಹೊರತು ಅಲ್ಲಿ ಕೊಡಬಾರ್ದು, ನಿಯಮ ಅದು. ಯೋಚನೆ ಮಾಡಿದರು, ಕೈ ಕೊಡಲಿಲ್ಲ, ದರ್ಭೆ ಮೇಲೆ ಇಟ್ಟರು. ತಕ್ಷಣ ಶಂತರ ಪೂರ್ತಿ ಕಾಣಿಸ್ಕೊತಾನೆ, ಭಲೇ ಭೀಷ್ಮ, ನಾನು ಪರೀಕ್ಷೆ ಮಾಡ್ಲಿಕ್ಕೆ ಹಾಗೆ ಮಾಡಿದೆ ಅಂತ ಹೇಳ್ತಾರೆ. ಯಾರು ಕೆಂಡ ಕೇಳ್ತಾರೆ, ಕೈಲಿ ಹಾಕಿಬಿಟ್ರೆ ಗೋವಿಂದ ಸುಟ್ಟೋಗ್ಬಿಡುತ್ತೆ ಅಷ್ಟೇ. ಕೇಳಿದ್ರಲ್ಲ ತೊಗೊಳ್ಳಿ, ಬಾಯಿಲೆ ಹಾಕಿದ್ರೆ ಇನ್ನೂ ಬಿಡಲ್ಲ, ಮೂರ್ಖರಾಗ್ತಾರೆ. ಕೊಡೋ ಪದ್ಧತಿ ಒಂದಿರ್ತದೆ, ವಿಧಿವಿಧಾನ ಅಂದ್ರೆ ಅದು ದರ್ಭೆ ಮೇಲೆ ಹಾಕಬೇಕು. ಇದು ಹರಿವಂಶ ಕೇಳಿದ ಮೇಲೆ ಶ್ರಾದ್ದ ಮಾಡೋ ರೀತಿಯೇ ಚೇಂಜ್ ಆಗ್ತದೆ. ಆ್ಯಕ್ಚುಲಿ ಅಷ್ಟು ಸರಿಯಾಗಿ ಮಾಡ್ಲಿಕ್ಕೆ ಬರೋದು ಹೇಳ್ತಾರೆ. ಪೂರ್ತಿ ಕಾಣಿಸ್ತಾರೆ, ಭಲೆ ಪರೀಕ್ಷೆ ಮಾಡ್ಲಿಕ್ಕೆ ಹಾಗೆ ಮಾಡಿದೆ, ನಿನಗೆ ಇಚ್ಛಾಮೃತ್ಯು ಆಗೋ ವರ ಕೊಡ್ತೀವಿ, ಇಚ್ಛಾಮರಣಿ ಆಗು ಕೊಟ್ಟ ವರ. ಒಂದು ಎಷ್ಟು ಸರಿಯಾಗಿ ಶ್ರಾದ್ದ ಮಾಡಿದ್ದಕ್ಕೆ ಎಷ್ಟು ಫಲ ಸಿಕ್ತು ನೋಡಿದಿರ. ಹೀಗೆ ಶ್ರಾದ್ದ ಮಾಡೋದು ಕಲ್ತರೆ ಜೀವನದಲ್ಲಿ ಶ್ರಾದ್ದ ಮಾಡೋದರಿಂದ ಸರಿಯಾಗಿ ಫಲ ಹೇಳಿದರು. ಅವರು ವರ ಕೊಟ್ಟರು, ನಮಗೆ ದುರ್ಮರಣ ಬರೋದಿಲ್ಲ, ದುರಂತದ ಸಾವು ಬರೋದಿಲ್ಲ ಅಂತ ಅರ್ಥ. ಪಿತೃಕಾರ್ಯ ಸರಿಯಾಗಿ ಮಾಡೋರಿಗೆ ದುರಂತದ ಸಾವು ಬರಲಿಕ್ಕೆ ಸಾಧ್ಯ ಇಲ್ಲ.